Hello guys, so today I am going to discussion about and also solve about problems related to the liquidations of company chapter. Okay, so ನಾನು ಆಲ್ರೆಡಿ ಇದ್ರ ರಿಲೇಟೆಡ್ ಥಿಯರಿನ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಸೊ ಯಾರದನ್ನು ನೋಡಿಲ್ಲ ಪ್ಲೀಸ್ ವಾಚ್ ಇಟ್ ಗೈಸ್ in last video and then after watch to this video. Okay, so I'm given link in below section. Okay, so here this is the format. ಓಕೆ, ಇದು ಮತ್ತೊಂದು ಫಾರ್ಮ್ಯಾಟ್ ಸಿಂಪಲ್ ಆಲ್ರೆಡಿ ನಾನು ಲಾಸ್ಟ್ ವಿಡಿಯೋದಲ್ಲಿ ಕೊಟ್ಟಿದ್ದೇನೆ, ಬಟ್ ಆದರೂ ನಿಮಗೆ ಇಲ್ಲಿ ಮತ್ತೊಂದು ಸಲ ಅಪ್ಲೈ ಮಾಡ್ತೇನೆ, ಮೀನ್ಸ್ ಇಲ್ಲಿ ಹಾಕಿದ್ದೇನೆ ಬಿಕಾಸ್ ಇದ್ರ ಬೇಸಿಸ್ ಮೇಲೇ ನಾನು ಸಮ್ ಸ್ಟಾರ್ಟ್ ಮಾಡೋದು. ಸೊ ಲಿಕ್ವಿಡೇಷನ್ ಆಫ್ ಅ ಫೈನಲ್ ಸ್ಟೇಟ್ಮೆಂಟ್ ಆಫ್ ಅಕೌಂಟ್. ಸೊ ಇದು ಏನಿದೆ ಲಿಕ್ವಿಡೇಷನ್ ಆಫ್ ಕಂಪನಿಯ ಒಂದು ಫಾರ್ಮೆಟ್ ಆಗಿದೆ. ಮೀನ್ಸ್ ನಾನು ಆಲ್ರೆಡಿ ಹೇಳಿದೆ, ಕಂಪನಿ ದಿವಾಳಿತನ ಸ್ಟೇಜಿಗೆ ಬಂದಾಗ, ಲಾಸಸ್ ಪೊಸಿಷನ್ ಆದಾಗ ಆವಾಗ ಏನು ಮಾಡ್ತಾರೆ, ಒಂದು ಲಿಕ್ವಿಡೇಟರ್ ಅಂಥೇಳಿ ಒಬ್ಬ ವ್ಯಕ್ತಿನ ಪರ್ಸನ್ನ ಹೈರ್ ಮಾಡ್ತಾರೆ. ಬಿಕಾಸ್ ಇಟ್ ಈಸ್ ಅ ಕ್ರಿಯೇಟ್ ಮೀನ್ಸ್ ಅಸೆಟ್ಸ್ನ ರಿಯಲೈಸ್ ಸೆಲ್ ಮಾಡಿ ಲ್ಯಾಬಿಲಿಟೀಸ್ನ ಏನು ಮಾಡ್ತೇವೆ ಪೇಮೆಂಟ್ ಮಾಡಲಿಕ್ಕೆ ಅಂಥೇಳಿ. ಮೀನ್ಸ್ ಲ್ಯಾಬಿಲಿಟಿ ಐಟಮ್ಸನ್ನ ಲೆಫ್ಟ್ ಮಾಡಿ ರಿಮೈನಿಂಗ್ ಬ್ಯಾಲೆನ್ಸ್ನ ಏನು ಮಾಡ್ತೇವೆ ಇಕ್ವಿಟಿ ಶೇರ್ ಹೋಲ್ಡರ್ಸ್ಗಳಿಗೆ ನಾವು ಪ್ರೊವೈಡ್ ಮಾಡ್ತೇವೆ. ಸೊ ದಟ್ ವೈಸ್ ಅದನ್ನು ಒಂದು ಕ್ರಿಯೇಟ್ ಮಾಡಲಿಕ್ಕೆ, ಒಂದು ಸ್ಟೇಟ್ಮೆಂಟ್ನ ಕ್ರಿಯೇಟ್ ಮಾಡಲಿಕ್ಕೆ ಒಬ್ಬ ಲಿಕ್ವಿಡೇಟರ್ ಎಂಬ ಒಬ್ಬ ವ್ಯಕ್ತಿನ ಏನು ಮಾಡ್ತದೆ ಕಂಪನಿ ಮೀನ್ಸ್ ಬೋರ್ಡ್ ಆಫ್ ಡೈರೆಕ್ಟರ್ ಏನು ಮಾಡ್ತಾರೆ ಅಪಾಯಿಂಟೆಡ್ ಮಾಡ್ತಾರೆ. ಸೊ ಹಿಯರ್ ಓಕೆ, ಸೊ ರಿಸಿಪ್ಟ್ ಅಮೌಂಟ್, ಪೇಮೆಂಟ್ ಅಮೌಂಟ್ ಮೀನ್ಸ್ ಏನೇನು ರಿಸಿಪ್ಟ್ ಮಾಡಿದ್ರಿ, ಅಸೆಟ್ಸ್ ರಿಯಲೈಸ್ ಆಗಿದ್ದು, ಅದರಲ್ಲಿ ಏನೇನು ಲೆಫ್ಟ್ ಮಾಡ್ತೀರಿ ಲ್ಯಾಬಿಲಿಟೀಸ್ ರಿಲೇಟೆಡ್ ಅಂಥೇಳಿ. ಓಕೆ, ಸೊ ಏನೇನು ಪೇ ಮಾಡಬೇಕಾಗ್ತದೆ ಅಂಥೇಳಿ. ಸೊ ಅದರಲ್ಲಿ ಆಲ್ರೆಡಿ ನಿಮ್ಗೆ ಲಾಸ್ಟ್ ವೀಡಿಯೋದಲ್ಲಿ ಕೊಟ್ಟಿದ್ದೇನೆ, ಬಟ್ ಆದ್ರೂ ಇನ್ನೊಂದ್ಸಲ ಹೇಳ್ತೇನೆ. ಓಕೆ, ಸೊ ಕ್ಯಾಶ್ ಇನ್ ಹ್ಯಾಂಡ್, ಕ್ಯಾಶ್ ಅಟ್ ಬ್ಯಾಂಕ್, ಅಸೆಟ್ಸ್ ರಿಯಲೈಸ್, ಸರ್ಪ್ಲಸ್ ಫ್ರಮ್ ಸೆಕ್ಯೂರ್ಡ್ ಕ್ರೆಡಿಟರ್ಸ್. ಓಕೆ, ಓನ್ಲಿ ಸರ್ಪ್ಲಸ್ ಮೀನ್ಸ್ ಹಿಯರ್ ಓನ್ಲಿ ಪ್ಲಸ್ ಮೀನ್ಸ್ ಫೈನಲ್ ಆನ್ಸರ್ ಪಾಸಿಟಿವ್ ಕಮ್ಸ್ you have take here. Okay, suppose any negative otherwise deficiency values comes, that's time you adjusted some amount and also provided to unsecured creditors. Okay, means ನೆಗೆಟಿವ್ ಅಮೌಂಟ್ ಬಂದಾಗ ನೀವು ಅಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಿ ಉಳಿದಂಥ ಅಮೌಂಟ್ನ ನೀವು ಅಲ್ಲಿ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ನಲ್ಲಿ ಏನು ಮಾಡಬೇಕು ಪೇಮೆಂಟ್ ಮಾಡಬೇಕಾಗ್ತದೆ. ನೆಕ್ಸ್ಟ್ ಅನ್ಪೇಯ್ಡ್ ಕಾಲ್ಸ್ ಆ್ಯಂಡ್ recovered. Next to calls on contributors made and recovered. Okay, next here payment side ಲಿಕ್ವಿಡೇಟರ್ಸ್ ರೆಮ್ಯುನರೇಷನ್. ಓಕೆ, ಲಿಕ್ವಿಡೇಟರ್ ರೆಮ್ಯುನರೇಷನ್ಸ್ ಅಂದರೆ ಅವ್ರು ಏನೇ ರೆಮ್ಯುನರೇಷನ್ಸ್ ಕೊಡ್ಬೋದು, ಯಾವ ರೀತಿ ಪೇ ಮಾಡಬಹುದು, ಜಸ್ಟ್ ಲೈಕ್ ಕಮಿಷನ್ಸ್ ಆಗಿರ್ಬೋದು. ಓಕೆ, 1%, 2% ಕಮಿಷನ್, ಆಲ್ಮೋಸ್ಟ್ 1% ಯಾ 2% ಕನ್ಸಿಡರ್ ಮಾಡ್ತೇವೆ. ಆ್ಯಂಡ್ ಎಕ್ಸ್ಪೆನ್ಸಸ್ ಆಫ್ ಲಿಕ್ವಿಡೇಷನ್, ಏನೇನು ಎಕ್ಸ್ಪೆನ್ಸಸ್ ಖರ್ಚು ಮಾಡಿರ್ತೀವಿ ಅದನ್ನು ಏನು ಪೇಮೆಂಟ್ ಮಾಡಬೇಕು ಅಂತೇಳಿ. ಆ್ಯಂಡ್ ಡಿಬೆಂಚರ್ ಹೋಲ್ಡರ್ಸ್, ಆಲ್ರೆಡಿ ಐ ಆಮ್ ಸೇಯಿಂಗ್ ಇನ್ ಲಾಸ್ಟ್ ವೀಡಿಯೋಸ್ ಫೇಸ್ ವ್ಯಾಲ್ಯೂ ಆ್ಯಂಡ್ ಪ್ಲಸ್ ಅಕ್ರೂಡ್ ಇಂಟ್ರೆಸ್ಟ್ ವ್ಯಾಲ್ಯೂ ಆಲ್ಸೋ. ನೆಕ್ಸ್ಟ್ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್, ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್. ಓಕೆ, it is both are creditors related, means the creditors two types. First one preferential creditors, another one unsecured creditors and preference shareholders. So here actually already I am saying last video ಏನಂತ ಹೇಳಿದೆ, ಪ್ರಿಫರೆನ್ಷಿಯಲ್ ಶೇರ್ನಲ್ಲಿ ನಿಮ್ಗೆ ಏನು ಸಿಗ್ತದೆ ಆ್ಯಕ್ಚುಲಿ. ಪ್ರಿಫರೆನ್ಷಿಯಲ್ ಶೇರ್ ಮೀನ್ಸ್ ಯಾವ ರೀತಿ ಇಕ್ವಿಟಿ ಶೇರ್ ಹೋಲ್ಡರ್, ಪ್ರಿಫರೆನ್ಸ್ ಶೇರ್ ಹೋಲ್ಡರ್, ಡಿಬೆಂಚರ್ ಏನೇನು ಕೊಟ್ಟಿರ್ತಾರೆ, ನಿಮಗೆ ಡಿವಿಡೆಂಡ್ ಯಾವುದ್ರಲ್ಲಿ ಸಿಗ್ತದೆ ಪ್ರಿಫರೆನ್ಸ್ ಶೇರ್. ಓಕೆ, ಆ್ಯಂಡ್ ಇಂಟ್ರೆಸ್ಟ್ ಯಾವಾಗಲೂ ನಿಮಗೆ ಡಿಬೆಂಚರಲ್ಲಿ ಸಿಗ್ತದೆ, ಇದನ್ನು ನೆನ್ಪಿಟ್ಕೊರಿ. ಓಕೆ, ಸೊ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ನಲ್ಲಿ ನೀವು ಏನು ಮಾಡಬೇಕು, ಅವರ ಶೇರ್ ವಿತ್ ಡಿವಿಡೆಂಡ್ನ ಮೀನ್ಸ್ ಶೇರ್ ಕ್ಯಾಪಿಟಲ್ ಆ್ಯಂಡ್ ಡಿವಿಡೆಂಡ್ ಬೋತ್ ಆರ್ ಫೈಂಡ್ ಔಟ್ ಹಿಯರ್. ಓಕೆ, ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ನಲ್ಲಿ. ಸೊ ಆ್ಯಂಡ್ ಆಲ್ಸೋ ಲಾಸ್ಟ್ ಫೈನಲ್ ಬಂದಂಥದ್ದು ಬೈ ಇಕ್ವಿಟಿ ಶೇರ್ ಹೋಲ್ಡರ್ಸ್. ಸೊ ನೀವು ಇದನ್ನು ಡೈರೆಕ್ಟ್ ಅಪ್ಲೈ ಮಾಡ್ಬೋದು, ಬಟ್ ಡೈರೆಕ್ಟ್ ಅಪ್ಲೈ ಮಾಡ್ಲಿಕ್ಕೆ ಹೋದರೆ ನೀವು ಅದ್ರ ಒಳಗಡೆ ಕಾಲಮ್ನ ಒಳಗಡೆ ಇನ್ನರ್ ಕಾಲಮ್ ಅಂಥೇಳಿ ಮತ್ತು ನೀವು ಚಿತ್ಕಾಟಾಗ್ತದೆ. ಸೊ ಅದ್ರ ಬದಲಿಗೆ ನೀವೇನು ಮಾಡಿರಿ, ಸಪ್ರೇಟ್ ಫಸ್ಟ್ ವರ್ಕಿಂಗ್ ನೋಟ್ ಕ್ಯಾಲ್ಕುಲೇಷನ್ ಮಾಡಿ ಅದ್ರ ನಂತರ ಏನು ಮಾಡಿರಿ, ಈ ಫಾರ್ಮೆಟ್ನ ಈಸಿಲಿ ನೀವು ಅಲ್ಲಿ ಹಾಕಿ ಐಟಮ್ಸ್ನ ಹಾಕಿ ಫೈಂಡ್ ಔಟ್ ಮಾಡಿದಂಥ ಅಮೌಂಟ್ನ ಅಲ್ಲಿ ಅಪ್ಲೈ ಮಾಡ್ಬೋದು. ಓಕೆ, ಸೊ ಬೋತ್ ಸೈಡ್ ಟ್ಯಾಲಿ ಆದರೆ ಈಕ್ವಲ್ ಆಗ್ತದೆ. ಓಕೆ, so next this is the first question related of liquidation of company related problems. Okay, so first of all read it guys and understanding, then after solve. Okay, Lakshmi Company Limited went into voluntary liquidation on 1/1/1989. The following was the position on that date. So next here given share capital. Okay, so share capital ಅಲ್ಲಿ there are the 4 types there. ಓಕೆ, ಅದ್ರಲ್ಲಿ 4 ಪಾಯಿಂಟ್ಸ್ ಕೊಟ್ಟಿದ್ದಾರೆ. ಏನಂತ ಹೇಳಿದ್ರೆ ನೋಡಿರಿ, 3000 12% ಅನ್ನೋದು ಇಟ್ ಈಸ್ ಆ್ಯಕ್ಚುಲಿ 12% ಮೀನ್ಸ್ ಇಟ್ ಈಸ್ ಅ ಡಿವಿಡೆಂಡ್. ಓಕೆ, ಸೊ ನೆನ್ಪಿಟ್ಕೋರಿ
12% ಮೀನ್ಸ್ ನಿಮ್ಗೆ ಆಲ್ರೆಡಿ ಹೇಳಿದೆ ಪ್ರಿಫರೆನ್ಸ್ ಶೇರ್ನಲ್ಲಿ ನಿಮ್ಗೆ ಏನು ಸಿಗ್ತದೆ, ಡಿವಿಡೆಂಡ್ ಸಿಗ್ತದೆ ಅಂತೇಳಿ. ಓಕೆ, ಸೊ ಏನು ಕೊಡ್ತಾರೆ ನೋಡಿರಿ, 3000 12% ಪ್ರಿಫರೆನ್ಸ್ ಶೇರ್ ಆಫ್ ₹100 ಈಚ್ ಫುಲ್ಲಿ ಪೇಡ್. ನೆಕ್ಸ್ಟ್ ಸೆಕೆಂಡ್ ಒನ್ 50,000 ಈಕ್ವಿಟಿ ಶೇರ್ ಆಫ್ ₹10 ಈಚ್ ಫುಲ್ಲಿ ಪೇಡ್. 40,000 ಈಕ್ವಿಟಿ ಶೇರ್ ಆಫ್ ₹10 ಈಚ್, ₹8 ಪೇಡಪ್. 40,000 ಈಕ್ವಿಟಿ ಶೇರ್ಸ್ ಇದೆ, ಬಟ್ ಪೇಡಪ್ ಮಾಡಿದ್ದು ಓನ್ಲಿ 8. ಓಕೆ, ಸೊ ರಿಮೈನಿಂಗ್ 2 ಬರ್ತದೆ. ಅದು ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡಬೇಕು ಅಂತೇಳಿ ನಿಮ್ಗೆ ಅಲ್ಲಿ ಗೊತ್ತಾಗ್ತದೆ. ನೆಕ್ಸ್ಟ್ 30,000 ಈಕ್ವಿಟಿ ಶೇರ್ಸ್ ಆಫ್ ₹10 ಈಚ್, ಅದರಲ್ಲಿ ₹6 ಪೇಡಪ್ ಓನ್ಲಿ, ರೈಟ್. ಸೊ ರಿಮೈನಿಂಗ್ 4, ರೈಟ್. ಸೊ ಅದು ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡಬೇಕು, ಈ 4 ಪಾಯಿಂಟ್ನ ನಿಮಗೆ ವರ್ಕಿಂಗ್ ನೋಟಲ್ಲಿ ನಾನು ಹೇಳ್ತೇನೆ. ನೆಕ್ಸ್ಟ್ ಡಿವಿಡೆಂಡ್ ಆನ್ ಪ್ರಿಫರೆನ್ಸ್ ಶೇರ್ ವಾಸ್ ಅರಿಯರ್ ಫಾರ್ 1 ಇಯರ್. ಸೊ ಡಿವಿಡೆಂಡ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಅಂತ ಹೇಳಿದ್ದಾರೆ. ಅಂದರೆ ಡಿವಿಡೆಂಡ್ನ ಕ್ಯಾಲ್ಕುಲೇಷನ್ ಮಾಡುವಾಗ ಅರಿಯರ್ ಆಫ್ ಎಷ್ಟು ಇಯರ್ ಅಂದಿದ್ದಾರೆ, ಇಟ್ ಇಸ್ ಅ ಹಿಯರ್ ಆಲ್ರೆಡಿ ಗಿವನ್. ಓಕೆ, ಐ ಆಮ್ ಆಲ್ರೆಡಿ ಅಂಡರ್ಲೈನಿಂಗ್ ಹಿಯರ್ 1 ಇಯರ್ ಗಿವನ್. ಓಕೆ, ಸೊ ರಿಲೇಟೆಡ್ ಟು ದ ಡಿವಿಡೆಂಡ್. ಓಕೆ, ನೆಕ್ಸ್ಟ್ ದ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಹ್ಯಾವ್ ಪ್ರಾಪರ್ಟಿ ಓವರ್ ದ equity shareholders as regards capital and dividend. So next here liabilities, mortgage on building 65,000. Okay, ಇಲ್ಲಿ ನೋಡಿರಿ ನಿಮ್ಗೆ ಇದು ಬಿಲ್ಡಿಂಗ್ ಅನ್ನೋದು, ಬಿಲ್ಡಿಂಗ್ ಮೀನ್ಸ್ ಇಟ್ ಈಸ್ ಅ ಅಸೆಟ್ಸ್, ರೈಟ್. ಬಟ್ ಆ್ಯಕ್ಚುಲಿ ದಿಸ್ ಬಿಲ್ಡಿಂಗ್ ಗಿವನ್ ಟು ಹಿಯರ್ ಮಾರ್ಟ್ಗೇಜ್ ಆನ್ ಬಿಲ್ಡಿಂಗ್ ಅಂದರೆ ಅದೆಲ್ಲಿ ಕೊಟ್ಟಿದ್ದಾರೆ, ಲ್ಯಾಬಿಲಿಟಿ ಸೈಡಲ್ಲಿ ನಿಮಗೆ ಮಾರ್ಟ್ಗೇಜ್ ಆನ್ ಬಿಲ್ಡಿಂಗ್ ಅಂದರೆ ಬಿಲ್ಡಿಂಗಿಂದ ಇಷ್ಟು ಅಮೌಂಟ್ ಇನ್ನೂ ಬ್ಯಾಲೆನ್ಸ್ ಇದೆ ಮೀನ್ಸ್ ಪೇ ಮಾಡಬೇಕು. ಅದು ನಿಮ್ಗೆ ಅಸೆಟ್ಸಲ್ಲಿ ಕೊಟ್ಟಿದ್ದು ರಿಸಿಪ್ಟ್ ಅಂತ ಕನ್ಸಿಡರ್ ಆಗ್ತಿತ್ತು. ಬಟ್ ಅಂದರೆ ಇಷ್ಟು ಪೇ ಮಾಡೋದಿದೆ, ಅಸೆಟ್ ರಿಯಲೈಸ್ನಲ್ಲಿನೇ ಇಷ್ಟು ಅಮೌಂಟ್ ಪೇ ಮಾಡಬೇಕು ಬಂದಿದೆ ಅಮೌಂಟಲ್ಲಿ ಅಂತ, ಬಿಕಾಸ್ ಇಟ್ ಈಸ್ ಹಿಯರ್ ಗಿವನ್ ಟು ಲ್ಯಾಬಿಲಿಟಿ ಐಟಮ್ಸ್ ಅಂತ ಹೇಳಿ ಕನ್ಸಿಡರ್ ಮಾಡಿದ್ದಾರೆ. ಓಕೆ, ಸೊ ಮಾರ್ಟ್ಗೇಜ್ ಆನ್ ಬಿಲ್ಡಿಂಗ್ 65,000, preferential creditor 15,000, unsecured creditors 7,20,000. Next assets realizer, building 75,000, other assets 10,11,000. Okay, next liquidation expenses amount to ₹4,440. liquidator remuneration. Okay, liquidator remunerations ಅಂತ ಹೇಳಿದ್ರೆ ಏನೇನು ಕೊಟ್ಟಿದ್ದಾರೆ, 1% ಕಮಿಷನ್ ಆನ್ ಅಸೆಟ್ಸ್ ರಿಯಲೈಸ್, ಅನದರ್ 2% ಕಮಿಷನ್ ಆನ್ ಅಮೌಂಟ್ ಪೇಡ್ ಟು ಯಾರಿಗೆ ಪೇ ಮಾಡ್ಲಿಕ್ಕೆ ಹೇಳಿದ್ದಾರೆ, ಅನ್ಸೆಕ್ಯೂರ್ಡ್ ಕ್ರೆಡಿಟರ್. ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ನಲ್ಲಿ ಇವರಿಬ್ಬರು ಬರ್ತಾರೆ. ಯಾರು ಬರ್ತಾರೆ, ಪ್ರಿಫರೆನ್ಷಿಯಲ್ ಆ್ಯಂಡ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್. ಇವರಿಬ್ಬರು ಸೇರಿ ನಾವೇನು ಮಾಡ್ತೀವಿ, 2% ಕಮಿಷನ್ನ ಪ್ರೊವೈಡ್ ಮಾಡಬೇಕು. ಓಕೆ, ನೆಕ್ಸ್ಟ್ ಪ್ರಿಪೇರ್ liquidators final statement of account, right. So next this is a solve to the answer. Okay, so here see guys, so first of all write working note. Okay, so first ಏನು ಮಾಡಿರಿ, ಅಸೆಟ್ ರಿಯಲೈಸ್ ಅಮೌಂಟ್ ಎಷ್ಟಿದೆ ಅಂತೇಳಿ ಫಸ್ಟ್ ಅದನ್ನು ಫೈಂಡ್ ಔಟ್ ಮಾಡಿರಿ. ಓಕೆ, ಅಸೆಟ್ ರಿಯಲೈಸ್ ಅಂತೇಳಿ ಆಲ್ರೆಡಿ ನಿಮ್ಗೆ ನಾನು ಕ್ವಶನಲ್ಲಿ ಕೊಟ್ಟಿದೆ. ಸೊ ಫಸ್ಟ್ ಆಫ್ ಆಲ್ ನೀವು ಕ್ವಶನ್ ಬರ್ದು ಸಾಲ್ವ್ ಮಾಡಿರಿ, ಇದನ್ನು ಅದು ನೋಡ್ಕೊಂಡು ಸಾಲ್ವ್ ಮಾಡಿರಿ. ಓಕೆ, ಸೊ ಬಿಲ್ಡಿಂಗ್ ಕೊಟ್ಟಿದ್ದಾರೆ 75,000 ಆ್ಯಂಡ್ ಅದರ್ ಅಸೆಟ್ಸ್ 10,11,000. ಸೊ ಬೋತ್ ಆರ್ ಟೋಟಲ್ ಮಾಡಿರಿ, ಬೋತ್ ಅಮೌಂಟ್ ಟೋಟಲ್. ಓಕೆ, ಸೊ ದಟ್ಸ್ ಕಮ್ ಟು ದ 10,86,000. ಓಕೆ, ದೆನ್ ಆಫ್ಟರ್ ಲೆಸ್ ಎಕ್ಸ್ಪೆನ್ಸಸ್. ಓಕೆ, ಅಂದರೆ ಯಾವ ರೀತಿ ಅಂತ ಹೇಳಿದರೆ, ಅಸೆಟ್ ರಿಯಲೈಸ್ ಅಂತ ಹೇಳಿದರೆ ಒಂದು ರಿಸಿಪ್ಟ್ ಯಾವ ರೀತಿ ಕಾಲಮ್ ಚಾರ್ಟ್ ಹಾಕಿರ್ತೀನಲ್ಲ ಫಾರ್ಮ್ಯಾಟ್, ಅದನ್ನು ಏನು ಮಾಡಬೇಕು ನೀವು ಫಸ್ಟ್ ವರ್ಕಿಂಗ್ ಬೇಸಸ್ ಮೇಲೆ ಕ್ಯಾಲ್ಕುಲೇಷನ್ ಮಾಡಿರಿ. ಅದ್ರ ನಂತರ ನಿಮಗೆ ಡೈರೆಕ್ಟ್ ಈಸಿಲಿ ಈ ಅಮೌಂಟ್ ಇಲ್ಲಿ ಸಿಕ್ಕಿರ್ತದೆ, ಆ ಅಮೌಂಟ್ನಲ್ಲಿ ಹಾಕಿ ಟೋಟಲ್ ಮಾಡಿದರೆ ಆಯಿತು ಅಷ್ಟೇ. ಓಕೆ, ಸೊ ಇಲ್ಲಿ ಅಸೆಟ್ ಆಯಿತು, ಲೆಸ್ ಎಕ್ಸ್ಪೆನ್ಸಸ್ ಮೀನ್ಸ್ ಏನೇನು ಪೇಮೆಂಟ್ ಮಾಡಬೇಕು ಅಸೆಟ್ ರಿಯಲೈಸ್ ಆದಮೇಲೆ ಅಂಥೇಳಿ. ಸೊ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ 4,440. ಓಕೆ, 1% ಕಮಿಷನ್ ಆನ್ ಅಸೆಟ್ ರಿಯಲೈಸ್, 1% ಕಮಿಷನ್ ಕೊಡಬೇಕಂದಿದ್ದಾರೆ. ಇದು ಆ್ಯಕ್ಚುಲಿ ಯಾವುದ್ರಲ್ಲಿ ಬರ್ತದೆ, ಲಿಕ್ವಿಡೇಷನ್ ರೆಮ್ಯುನರೇಷನ್ ಅಂಥೇಳಿ ಫಾರ್ಮೇಟಲ್ಲಿ ಇದೆ ನೋಡಿರಿ, ಬಾಯ್ ಸೈಡಲ್ಲಿ ಪೇಮೆಂಟ್ ಸೈಡಲ್ಲಿ ಲಿಕ್ವಿಡೇಷನ್ ಆಫ್ ರೆಮ್ಯುನರೇಷನ್ ಅಂತೇಳಿ. ಸೊ ಅದು ಇದರಲ್ಲಿ ಕನ್ಸಿಡರ್ ಆಗ್ತದೆ. ಓಕೆ, ಸೊ 1% ಕಮಿಷನ್ ಆನ್ ಅಸೆಟ್ ರಿಯಲೈಸ್ ವ್ಯಾಲ್ಯೂ ಮೇಲೆ ಅಂತ ಹೇಳ್ತಾರೆ. ಸೊ ಅಸೆಟ್ ರಿಯಲೈಸ್ ಅಂದರೆ ಈಗ ಜಸ್ಟ್ ಇಲ್ಲಿ ಫೈಂಡ್ ಔಟ್ ಮಾಡಿರಿ. ಓಕೆ, ದಿಸ್ ವ್ಯಾಲ್ಯೂ, ಸೊ ಅದನ್ನು ಇಲ್ಲಿ ತೊಗೋಬೇಕು. ಓಕೆ, 10,86,000 ಇಂಟು 1/100 ಮಾಡಿ. ಓಕೆ, 10,860. ನೆಕ್ಸ್ಟ್ ಮಾರ್ಟ್ಗೇಜ್ ಆನ್ ಬಿಲ್ಡಿಂಗ್ 65,000. ಓಕೆ, ಬಿಕಾಸ್ ಅದು ಅಸೆಟ್ ರಿಯಲೈಸಲ್ಲಿ ಲೆಸ್ ಆಗ್ತದೆ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ 15,000, ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ 7,20,000. ನೆಕ್ಸ್ಟ್ 2% ಕಮಿಷನ್ ಆನ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಮೇಲೆ ಕೊಡ್ಲಿಕ್ಕೆ ಹೇಳಿದ್ದಾರೆ. ಓಕೆ, ಸೊ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಮೇಲೆ ಕೊಡ್ಲಿಕ್ಕೆ ಹೇಳಿದ್ದಾರೆ ಅಂಥೇಳಿ ಏನು ಮಾಡಬೇಕು, ಪ್ರಿಫರೆನ್ಷಿಯಲ್ ಆ್ಯಂಡ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಇದು ಎರಡೂ ಪ್ಲಸ್ ತೊಗೋಬೇಕು. ಓಕೆ, ಪ್ರಿಫರೆನ್ಷಿಯಲ್ ಕ್ರೆಡಿಟರ್ 15,000 ಆ್ಯಂಡ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ 7,20,000 ಇದು ಎರಡೂ ತೊಗೋಬೇಕು. ಎಷ್ಟು ಬರ್ತದೆ, 7,53,000. ಅದ್ರ ಮೇಲೆ 2% ಮಾಡಿರಿ. ಓಕೆ, 14,700. ಸೊ
ಏನು ಮಾಡಿರಿ, ಅಸೆಟಿಂದ ಇದಿಷ್ಟು ಎಕ್ಸ್ಪೆನ್ಸಸ್ ಐಟಮ್ನ ಮೈನಸ್ ಮಾಡಿರಿ. ಮೀನ್ಸ್ ಹಿಯರ್ ಅಸೆಟ್ ಅಮೌಂಟ್ ದೇರ್. ಓಕೆ, ಅಸೆಟ್ ಟೋಟಲಿಂದ ದಿಸ್ ಆಲ್ ಆರ್ ಎಕ್ಸ್ಪೆನ್ಸಸ್ ಅಮೌಂಟ್ನ ಏನು ಮಾಡಿರಿ, ಮೈನಸ್ ಮಾಡಿರಿ. ಓಕೆ, ಸೊ ನೆಕ್ಸ್ಟ್ ಏನೋ ಮೈನಸ್ ಮಾಡಿದ ಮೇಲೆ 2,56,000 comes. Okay, this is the balance of a shareholder. Okay, next then after ಅದರ ನಂತರ ಲೆಸ್ ಪ್ರಿಫರೆನ್ಸ್ ಶೇರ್ ಪ್ಲಸ್ ಡಿವಿಡೆಂಡ್. ಈ ಅಮೌಂಟಿಂದ 2,56,000 ಅಮೌಂಟ್ನಿಂದ ಪ್ರಿಫರೆನ್ಸ್ ಶೇರ್ ಆ್ಯಂಡ್ ಡಿವಿಡೆಂಡ್ ಏನು ಮಾಡಬೇಕು, ಲೆಫ್ಟ್ ಮಾಡಬೇಕು. ಸೊ ದಟ್ ವೈ ಲೆಸ್. ಸೊ ಕ್ಯಾಪಿಟಲ್ ಪ್ರಿಫರೆನ್ಸ್ ಶೇರ್ ಕೊಟ್ಟಿದ್ದಾರೆ ನಿಮಗೆ 3,100 ಈಚ್ ಅಂತೇಳಿ. ಸೊ ಅದನ್ನ ಏನು ಮಾಡಿರಿ, ಸೇಮ್ ಕ್ಯಾಪಿಟಲ್ 3,000 ಇಂಟು 100 ಮಾಡಿದರೆ 3 lakh. ಅದೇ 3 lakhನ ತೊಗೊಂಡು ಡಿವಿಡೆಂಡ್ 3 lakh 12% ಅರಿಯರ್ ಆಫ್ 1 ಅಂತೇಳಿ ಕೊಟ್ಟಿದ್ದಾರೆ ಆಲ್ರೆಡಿ ಅಡ್ಜಸ್ಟ್ಮೆಂಟ್ನಲ್ಲಿ ಸೆಂಟೆನ್ಸ್. ಐ ಆಮ್ ಆಲ್ರೆಡಿ ಅಂಡರ್ಲೈನಿಂಗ್. ಓಕೆ, ಸೊ ಅದನ್ನು 1 ಅಂತೇಳಿ ಕನ್ಸಿಡರ್ ಮಾಡಿರಿ. ಪೂರ್ತಿ 1 year ಮಂತ್ ಕೊಟ್ಟಿದ್ರೆ ಅಷ್ಟೇ ನಿಮ್ಗೆ ಏನಾಗ್ತಿತ್ತು, 1/12 ಅಂತೇಳಿ ಕನ್ಸಿಡರ್ ಮಾಡಿದ್ರಿ. 2 month ಕೊಟ್ಟರೆ 2/12 ಅಂತೇಳಿ. ಬಟ್ ಅವ್ರು ಏನು ಕೊಟ್ಟಿದ್ದಾರೆ, ಅರಿಯರ್ಸ್ ಆಫ್ 1 year ಅಂಥೇಳಿ. ಸೊ ದಟ್ ವಾಸ್ ಓನ್ಲಿ 1. ಓಕೆ, ಸೊ 36,000 ಬರ್ತದೆ. ಸೊ ಇದು ಎರಡು ಆ್ಯಡ್ ಮಾಡಿರಿ, ಔಟ್ರ್ ಕಾಲಮ್ ಬರೀರಿ 3,36,000. ಸೊ ನೆಕ್ಸ್ಟ್ 2,56,000ನಲ್ಲಿ 3,36,000ನ ಮೈನಸ್ ಮಾಡಿರಿ. ಸೊ ಆಫ್ಟರ್ ವಿಲ್ ನೆಗೆಟಿವ್ ಅಮೌಂಟ್ ಮೀನ್ಸ್ -80,000. ಓಕೆ, ಸೊ ಇಟ್ ಈಸ್ ಅ ಬ್ಯಾಲೆನ್ಸ್ ಆಫ್ ಇಕ್ವಿಟಿ ಶೇರ್ ಹೋಲ್ಡರ್ಸ್. ಓಕೆ, ಸೊ ನೆಕ್ಸ್ಟ್ ಹಿಯರ್ ಸೆಕೆಂಡ್. ಓಕೆ, ಸೆಕೆಂಡ್ ಸೆಕ್ಷನ್, ಸೆಕೆಂಡ್ ವರ್ಕಿಂಗ್ ನೋಟ್ ಏನಿದೆ ಅಂತ ಹೇಳಿದರೆ ಕ್ಯಾಲ್ಕುಲೇಷನ್ ಆಫ್ ಕಾಲ್ ಆರ್ ಡೆಫಿಸಿಯನ್ಸಿ ಅಮೌಂಟ್. ಮೀನ್ಸ್ ಕಾಲ್ ಆ್ಯಂಡ್ ಡೆಫಿಷಿಯನ್ಸಿ ಅಮೌಂಟ್ನ ಫೈಂಡ್ ಔಟ್ ಮಾಡಬೇಕು. ಆಲ್ರೆಡಿ ನಾನು ನಿಮಗೆ ಶೇರ್ ಕ್ಯಾಪಿಟಲ್ ಅಂತೇಳಿ 4 ಪಾಯಿಂಟ್ ಕೊಟ್ಟಿದ್ದೆ ರೈಟ್ ಕ್ವಶನಲ್ಲಿ. ಆ 4 ಪಾಯಿಂಟ್ಸ್ನ ಇಲ್ಲಿ ಯೂಸ್ ಮಾಡಬೇಕಾಗ್ತದೆ. ಯಾವ ರೀತಿ ನೀವು ವರ್ಕಿಂಗ್ ಕ್ಯಾಲ್ಕುಲೇಷನ್ ಮಾಡ್ತೀರಿ ಇಲ್ಲಿ. ಸೊ ಹಿಯರ್ ಫಸ್ಟ್ ಆಫ್ ಆಲ್ 50,000 ಇಕ್ವಿಟಿ ಶೇರ್ ಅಟ್ ರೇಟ್ ಆಫ್ 10 ಈಚ್. ಸೊ 50,000 ಇಂಟು 10 ಮಾಡಿರಿ 5 lakh ಬರ್ತದೆ. ನೆಕ್ಸ್ಟ್ 40,000 ಇಕ್ವಿಟಿ ಶೇರ್ ಅಟ್ ದ ರೇಟ್ ಆಫ್ 10 ಈಚ್ ಬಟ್ ಪೇಡ್ ಓನ್ಲಿ 8 ಪೇಡ್ ಮಾಡಿದ್ದಾರೆ. ಓಕೆ, 8 ಪೇಡ್ ಶೇರ್. ಸೊ 40,000 ಇಂಟು 8 ಮಾಡಿರಿ 3,20,000. ನೆಕ್ಸ್ಟ್ 30,000 equity share at the rate of 10 each but only paid up share 6 there. Okay, so 30,000 into 6 ಮಾಡಿರಿ 1,80,000. ನೆಕ್ಸ್ಟ್ ಸೊ ಇದು ಮೂರನ್ನ ಟೋಟಲ್ ಮಾಡಿರಿ ಎಷ್ಟು ಬರ್ತದೆ, 10 lakh. ಓಕೆ, ಹಿಯರ್ ಗಿವ್ ದ 10 lakh. ಸೊ ಇದನ್ನು ಮೂರನ್ನ ಈಗ ಶೇರ್ಸ್ಗಳನ್ನು ಟೋಟಲ್ ಮಾಡಿರಿ ಎಷ್ಟು ಬರ್ತದೆ, 1,20,000. ಓಕೆ, ಸೊ ಅದರ ನಂತರ ಆ್ಯಡ್ ಶೇರ್ ಪೇಡ್, ಎಷ್ಟು ಶೇರ್ನ ಪೇಡ್ ಮಾಡಿದ್ದಾರೆ ಅಂತೇಳಿ. ಓಕೆ, ಸೊ 80,000. ಸೊ ಈ 80,000 ಎಲ್ಲಿಂದ ಬಂತಂತ ಹೇಳ್ರಿ, ಈ 80,000 ಈಗ ಇಲ್ಲಿ ಜಸ್ಟ್ ಫೈಂಡ್ ಔಟ್ ಮಾಡಿದ್ರಿ ರೈಟ್. ಸೊ ಇಲ್ಲಿ ಜಸ್ಟ್ ಫೈಂಡ್ ಔಟ್ ಮಾಡಿದ್ದೀರಿ. ಈ 80,000ನ ಅಲ್ಲಿ ನೀವು ತಗೋಬೇಕು. ಓಕೆ, ಸೊ ಆ 80,000 ನೀವೇನು ಮಾಡಿದರೆ ಇಲ್ಲಿ ತಗೋಬೇಕಾಗ್ತದೆ. ಓಕೆ, 80,000ನ ತೊಗೊಂಡ್ರಿ, ಅದನ್ನೇನು ಮಾಡಿರಿ ಆ್ಯಡ್ ಮಾಡಿರಿ. ಸೊ ಆ್ಯಡ್ ಮಾಡಿದ್ಕೊಳ್ಳಿ ಎಷ್ಟು ಬರ್ತದೆ, 10,80,000. ಓಕೆ, ಸೊ 10,80,000 ಬಂದಮೇಲೆ ದೆನ್ ಆಫ್ಟರ್ ಫೈಂಡ್ ಔಟ್ ಡೆಫಿಸಿಯನ್ಸಿ ಆಫ್ ಪರ್ ಶೇರ್ ಈಕ್ವಲ್ಸ್ ಟು 10,80,000 ಡಿವೈಡೆಡ್ ಬೈ 1,20,000. ಸೊ 1,20,000 ಅದು ಕೂಡ ಎಲ್ಲಿಂದ ಬಂತು ಅಂತ ಹೇಳಿದ್ರೆ 1,20,000. ಸೊ 1,20,000 ಇಲ್ಲಿ ಆ್ಯಕ್ಚುಲಿ ಟೋಟಲ್ ಮಾಡಿದ್ರಿ 1,20,000 ಅದನ್ನು ತೊಗೋಬೇಕು. ಓಕೆ, ಸೊ 10,80,000 ಆ್ಯಂಡ್ 1,20,000. ಓಕೆ, ದಿಸ್ ಒನ್ ಅಮೌಂಟ್ ಆ್ಯಂಡ್ ದಿಸ್ ಒನ್ ಅಮೌಂಟ್ ಟೋಟಲ್ ಅಮೌಂಟ್. ಓಕೆ, ಈಕ್ವಿಟಿ ಶೇರ್ಸ್ ಟೋಟಲ್ ಅಮೌಂಟ್. ಓಕೆ, ಇಲ್ಲಿ ತೊಗೋರಿ ಎಷ್ಟು ಬರ್ತದೆ ನಿಮಗೆ ಟೋಟಲಿ 9. ದಿಸ್ ಈಸ್ ದ ಕಾಲ್. ಓಕೆ, ಆ್ಯಕ್ಚುಲಿ ಟೋಟಲ್ ಕಾಲ್ ಕನ್ಸಿಡರ್ ಆಗ್ತದೆ. ಇದರಲ್ಲಿ ಎಷ್ಟು ಪೇಡ್ ಅಪ್ ಆ್ಯಕ್ಚುಲಿ ಮಾಡಿದ್ದಾರೆ ಎವ್ರಿ ಇಕ್ವಿಟಿ ಶೇರ್ ಹೋಲ್ಡರ್ಸ್ಗಳು ಅಂತೇಳಿ. ಸೊ ಅದನ್ನು ತೊಗೊಂಡೇನು ಮಾಡಿರಿ ಇಲ್ಲಿ ಮತ್ತೊಂದು ಸಲ ಕ್ಯಾಲ್ಕುಲೇಷನ್ ಮಾಡಿರಿ. ಅನದರ್ ಟೈಮ್ ಕ್ಯಾಲ್ಕುಲೇಟ್ 50,000 ಇಕ್ವಿಟಿ ಶೇರ್ ಅಟ್ ದ ರೇಟ್ ಆಫ್ 10 ಈಚ್. 10 ಈಚ್ ಇದೆ ರೈಟ್, ಬಟ್ ಲೆಸ್ ಶೇರ್ ಎಷ್ಟು ಆ್ಯಕ್ಚುಲಿ ಪೇಡ್ ಮಾಡಿದ್ದಾರೆ 9 ಓನ್ಲಿ ಪೇಡ್. ಸೊ 10 - 9 ಮಾಡಿದರೆ ಎಷ್ಟು ಬರ್ತದೆ, 1. ಆ 1ಅನ್ನು ಸೇಮ್ ಮತ್ತು ಇಕ್ವಿಟಿ ಶೇರಲ್ಲಿ ಕನ್ಸಿಡರ್ ಮಾಡಿರಿ ಇಂಟು 50,000 ಮಾಡಿರಿ 50,000. ನೆಕ್ಸ್ಟ್ ಸೆಕೆಂಡ್ 40,000 ಇಕ್ವಿಟಿ ಶೇರ್ ಅಟ್ ದ ರೇಟ್ ಆಫ್ 10 ಈಚ್. ಓಕೆ, ಹಿಯರ್ ಗಿವನ್ ಆಲ್ರೆಡಿ ಐ ಆಮ್. ಓಕೆ, 8 ಪೇಡ್ ಅಪ್ ಓನ್ಲಿ. ಸೊ 8 ಈಚ್, ಬಟ್ ಅದರಲ್ಲಿ ಪೇಡ್ ಅಪ್ ಅದಕ್ಕಿಂತ ಜಾಸ್ತಿನೇ ಪೇಡ್ ಮಾಡಿದ್ದಾರೆ 9 ಈಚ್. ಆನ್ಸರ್ ಬಂದಿತ್ತು ರೈಟ್. ಸೊ ನೆಗೆಟಿವ್ ಕಮ್ಸ್, ನೆಗೆಟಿವ್ ನಂಬರ್ ಕಮ್ಸ್ ರೈಟ್. ಸೊ ದಟ್ಸ್ ವೈ -1. ಅದನ್ನೇನು ಮಾಡಿರಿ ಇಂಟು 40,000 ಮಾಡಿದ ಕೂಡ ಎಷ್ಟು ಬರ್ತದೆ, -40,000.
Okay, next 30,000 equity share at the rate of 6 each there here given, same as right here 6 each less paid up share only 9 means ಹೆಚ್ಚಿಗೆ ಅವ್ರಿಗೆ ಕೇಳಿದ್ಕಿಂತ ಹೆಚ್ಚಿಗೆ ಪೇಡ್ ಮಾಡಿದ್ದಾರೆ ರೈಟ್. ಸೊ 9 minus 3 ಅಂದರೆ ಇಂಟು 30,000. ಸೊ ಮೈನಸ್ 90,000 ಇಂಟು ಮಲ್ಟಿಪ್ಲಿಕೇಶನ್ ಮಾಡಿ 90,000 ಆಗ್ತದೆ. ಸೊ ನಿಮ್ಗೆ ಇದೇನೇನು ಆನ್ಸರ್ ಬಂದಿದೆ ಅಲ್ಲ, ಇದೇನಿದೆ 50,000 ಮೈನಸ್ 40,000 ಮೈನಸ್ 90,000. ಸೊ ಇದೇನು ಬಂದಿದೆ ಇದನ್ನೇನು ಮಾಡಬೇಕು, ನೀವು ಡೈರೆಕ್ಟ್ ಫಾರ್ಮೇಟ್ ಸ್ಟೇಟ್ಮೆಂಟಲ್ಲಿ ಯಾವ ರೀತಿ ನೀವು ತೊಗೋಬೇಕಂತ ಹೇಳಿದರೆ ಇಲ್ಲಿ ಒಂದು ನೋಟ್ ಕೊಟ್ಟಿದ್ದೇನೆ ನೋಡಿರಿ. ಲಿಕ್ವಿಡೇಷನ್ ಫೈನಲ್ ಸ್ಟೇಟ್ಮೆಂಟ್ ನಿಮ್ಗೆ ಏನೇನು ಮೈನಸ್ ಬಂದಿದೆ, ಯಾಕಂದರೆ ನೀವು ಅವ್ರು ಕೇಳಿದ್ಕಿಂತ ಹೆಚ್ಚಿಗೆ ಪೇಡಪ್ ಮಾಡಿದ್ದೀರಿ. 8 ಅಂದಿದ್ರು 9 ಪೇಡಪ್ ಮಾಡಿರಿ, 6 ಅಂದಿದ್ರು 9 ಪೇಡಪ್ ಮೀನ್ಸ್ ಹೆಚ್ಚಿಗೆ ಪೇಡಪ್ ಮಾಡಿದ್ದೀರಿ ಅಂಥೇಳಿ ಕನ್ಸಿಡರ್ ಆಗ್ತದೆ. ಸೊ ದಟ್ಸ್ ವೈ ನೀವೇನು ಮಾಡಬೇಕು, ಮೈನಸಲ್ಲಿ ಬಂದಂತಹ ಅಮೌಂಟ್ನ ಟೂ ಸೈಡ್ ಮೀನ್ಸ್ ಎಲ್ಲಿ ತೊಗೋಬೇಕು, ರಿಸಿಪ್ಟ್ ಸೈಡಲ್ಲಿ ತೊಗೋಬೇಕು. ಆ್ಯಂಡ್ ರಿಮೈನಿಂಗ್ ಪ್ಲಸ್ಸಲ್ಲಿ ಬಂದಿದ್ದು ಬೈ ಸೈಡ್ ಮೀನ್ಸ್ ಪೇಮೆಂಟ್ ಸೈಡಲ್ಲಿ ಕನ್ಸಿಡರ್ ಮಾಡಬೇಕು ಅಂಥೇಳಿ. ಓಕೆ, ಮೀನ್ಸ್ ಹಿಯರ್ ಆ್ಯಕ್ಚುಲಿ ಅವ್ರು ಹೇಳಿದ್ಕಿಂತ ನಾವು 9 ಪೇಡಪ್ ಮಾಡಿರಿ ಅಂತ ಹೇಳಿದರೆ ಪೇ ಮಾಡಿದ್ದೀವಿ, ಓಕೆ ನೋ ಪ್ರಾಬ್ಲಮ್, ಪ್ಲಸ್ಸಲ್ಲಿ ಬಂದಿದ್ದು. ಬಟ್ ಹಿಯರ್ ಮೈನಸ್ ಹೆಚ್ಚಿಗೆ ಪೇಡ್ ಮಾಡಿದ್ವಿ ಅಂತೇಳಿ ಮತ್ತು ಹೆಚ್ಚಿಗೆ ಅಮೌಂಟ್ ರಿಯಲೈಸ್ ಆಗಿದ್ದು ಇದ್ದಿದ್ದು ಬೇಸಸ್ ಮೇಲೆ ಪೇಮೆಂಟ್ ಮಾಡಿದ್ರಿ ಅಂತೇಳಿ. ಓಕೆ, ಸೊ ನೆಕ್ಸ್ಟ್ ಕಮ್ಸ್ ಟು ಫೈನಲ್ ಚಾರ್ಟ್, ಲಿಕ್ವಿಡೇಟರ್ ಫೈನಲ್ ಸ್ಟೇಟ್ಮೆಂಟ್. ಸೊ ರಿಸಿಪ್ಟ್ ಅಮೌಂಟ್, ಪೇಮೆಂಟ್ ಅಮೌಂಟ್ ಕಾಲಮ್ ಹಾಕಿರಿ. ಅದರ ನಂತರ ಸೇಮ್ ಫಾರ್ಮೇಟ್ ನೋಡಿರಿ. ನಿಮ್ಗೆ ಈಗ ಜಸ್ಟ್ ಏನೇನು ಫೈಂಡ್ ಔಟ್ ಮಾಡಿದ್ರಲ್ಲ ಅಮೌಂಟ್ ಅಲ್ಲೇ ಸಿಗ್ತದೆ. ಓಕೆ, ಟು ಅಸೆಟ್ಸ್ ರಿಯಲೈಸ್ ಇನ್ನರ್ ಕಾಲಮಲ್ಲಿನೇ ಸೇಮ್ 10,86,000 ಆಲ್ರೆಡಿ ಹೇಳಿದ್ದೆ ನಾನು, ಬಿಲ್ಡಿಂಗ್ ಅಂದರೆ ಅಸೆಟ್, ಬಟ್ ಆ ಬಿಲ್ಡಿಂಗ್ ಲಯಬಿಲಿಟಿ ಸೈಡಲ್ಲಿ ನಿಮ್ಗೆ ಕನ್ಸಿಡರ್ ಮಾಡಿಕೊಟ್ಟಿದ್ದಾರೆ. ಮೀನ್ಸ್ ಅದ್ರದ್ದು ಮಾರ್ಟ್ಗೇಜ್ ಲೋನ್ ಕೂಡ ಪ್ರೊವೈಡ್ ಮಾಡಬೇಕು, ಮೀನ್ಸ್ ಅದಕ್ಕೆ ಎಕ್ಸ್ಟ್ರಾ ಪೇ ಮಾಡುವ ಬ್ಯಾಲೆನ್ಸ್ ಇದೆ ಅಂತೇಳಿ. ಸೊ ಅದನ್ನು ನೀವು ಎಲ್ಲಿಂದ ಪೇ ಮಾಡಬೇಕು, ಎಲ್ಲಿಂದ ತೆಗ್ದು ಕೊಡಬೇಕಾಗ್ತದೆ, ಅಸೆಟ್ ರಿಯಲೈಸಿಂದ. ಸೊ ಲೆಸ್ ಮಾರ್ಟ್ಗೇಜ್ ಆನ್ ಬಿಲ್ಡಿಂಗ್ 65,000. ಸೊ ಆನ್ಸರ್ ಎಷ್ಟು ಬರ್ತದೆ, ಔಟರ್ ಕಾಲಮ್ 10,21,000. ಓಕೆ, ನೆಕ್ಸ್ಟ್ ಈಗ ಜಸ್ಟ್ ಹೇಳಿದ್ದೆ ಮೈನಸಲ್ಲಿ ಬಂದಿದ್ದು ಟೂ ಸೈಡ್ ತೊಗೋಬೇಕು. ಸೊ ಟು 40,000 ಇಕ್ವಿಟಿ ಶೇರ್ 40,000 ಟು 30,000 ಇಕ್ವಿಟಿ ಶೇರ್ 90,000. ಓಕೆ, ನೆಕ್ಸ್ಟ್ ಕಮ್ಸ್ ಟು ಪೇಮೆಂಟ್ ಸೈಡ್. ಸೊ ಪೇಮೆಂಟ್ಸ್ ಬೈ ಲೀಗಲ್ ಚಾರ್ಜಸ್ ಫಾರ್ಮೆಟ್ ಪ್ರಕಾರ ಕೊಟ್ಟಿಲ್ಲ, ನಿಲ್ಲ. ಬೈ ಲಿಕ್ವಿಡೇಟರ್ ರೆಮ್ಯುನರೇಷನ್ ಅದರಲ್ಲಿ 1% ಕಮಿಷನ್ ಆನ್ ಅಸೆಟ್ ರಿಯಲೈಸ ಆಲ್ರೆಡಿ ನೀವು ಅಲ್ಲಿ ಮಾಡಿರಿ, ಅದನ್ನ ಅಮೌಂಟ್ ತೊಗೊರಿ 10,860. ಬೈ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ 4,440. ನೆಕ್ಸ್ಟ್ ಬೈ ಡಿಬೆಂಚರ್ ಹೋಲ್ಡರ್ ಕೊಟ್ಟಿಲ್ಲ, ನಿಲ್ಲ. ಬೈ ಕ್ರೆಡಿಟರ್ಸ್, ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಆ್ಯಂಡ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಬೋತ್ ಆರ್ ಅಮೌಂಟ್ ಗಿವನ್. ಓಕೆ, ನೆಕ್ಸ್ಟ್ ಬೈ 2% ಕಮಿಷನ್ ಆನ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್. ಸೊ ಅದು ಕೂಡ ಕ್ಯಾಲ್ಕುಲೇಷನ್ ಮಾಡಿರಿ. ಓಕೆ, ನೆಕ್ಸ್ಟ್ ಫೈನಲ್ ಬೈ ಪ್ರಿಫರೆನ್ಸ್ ಶೇರ್ ಪ್ಲಸ್ ಡಿವಿಡೆಂಡ್. ಸೊ ಅದು ಕೂಡ ಕ್ಯಾಲ್ಕುಲೇಷನ್ ಮಾಡಿದ್ದು 3,36,000. ಸೊ ಫೈನಲ್ ಬೈ 50,000. ಇದು ಯಾವುದೂ ಅಲ್ಲಿ ಜಸ್ಟ್ ಈಗ ಕ್ಯಾಲ್ಕುಲೇಷನ್ ಮಾಡಿದ್ದು ಪ್ಲಸ್ಸಲ್ಲಿ ಬಂದಿದ್ದು ಬೈ ಸೈಡ್ ಕನ್ಸಿಡರ್ ಮಾಡಬೇಕು. ಅಂದರೆ ಇನ್ನೂ ಬ್ಯಾಲೆನ್ಸ್ ಇದೆ 10 ಈಚಲ್ಲಿ 9 ಅಷ್ಟೇ ಪೇಡಪ್ ಮಾಡಿರಿ, ಇಂದು ಉಳಿದಿದ್ದು ಬ್ಯಾಲೆನ್ಸ್ ಪೇ ಮಾಡೋದು ಇದೆ ಅಂತೇಳಿ. ಸೊ ಅದನ್ನೇನು ಮಾಡಬೇಕು, ಬೈ 50,000 ಇಕ್ವಿಟಿ ಶೇರ್ ಹೋಲ್ಡರ್ 50,000. ಸೊ ಬೋತ್ ಸೈಡ್ ಟೋಟಲ್ 11,51,000. So next question, second one, the X company limited went into voluntary liquidation on 31/12/2006. The capital of company consisted of, so 4 point given, right? So first one, 2,000 12% preference share of rupees 100 each fully paid. Next 25,000 equity share of rupees 10 each fully paid. 30,000 equity share of rupees 10 each but only 8 paid up. Okay, next 40,000 equity share of rupees 10 each only paid up 7. Next, the dividend on preference share was in arrear for 1 year, right? So already I'm say to the last sum, right? Arrear in 1 year, right? So the unsecured creditors here given. Okay, unsecured creditors 1 lakh including rupees 25,000. ಇಲ್ಲಿ ಏನು ಹೇಳಿದ್ದಾರೆ, ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ನಲ್ಲಿ ಏನಾಗಿದೆ, ಇನ್ಕ್ಲೂಡ್ ಆಗಿದೆ 25,000 ಆಫ್ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್. ಓಕೆ, ಸೊ ಇದನ್ನು ನೀವೇನು ಮಾಡಬೇಕು, ಸಪ್ರೇಟ್ ಮಾಡಿರಿ. 75,000 ಏನಾಗ್ತದೆ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್, 25,000 ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್. ಓಕೆ, ನೆಕ್ಸ್ಟ್ the assets realize 4,49,000 asset realized given amount. Next, the liquidation expenses amount to rupees 7,520. It is the liquidation amount.
Next, the liquidator's remuneration was fixed at rupees 8,000. This is a remuneration, okay, 8,000, and commission of 2%. The amount paid to preference shareholdersಗಳಿಗೆ 2% ಮಾಡಿಕೊಡ್ಬೇಕು, ಓಕೆ, ಶೇರ್ ಹೋಲ್ಡರ್ ಆ್ಯಸ್ ಕ್ಯಾಪಿಟಲ್ ಆ್ಯಂಡ್ ದ ಡಿವಿಡೆಂಡ್ ಬೇಸ್ ಮೇಲೆ. ನೆಕ್ಸ್ಟ್ preference shareholders have priority in regard to repayment of capital and dividend over equity shareholders. So prepare liquidator's final statement of account. So this is the solve to this question, okay. So first of all, working note same as assets realized item ಏನು ಕೊಟ್ಟಿದ್ದಾರೆ, ಅಮೌಂಟ್ ಬರೀರಿ 4,49,000. ಸೊ ಅದರಲ್ಲಿ ಏನೇನು ಎಕ್ಸ್ಪೆನ್ಸಸ್ ಪೇ ಮಾಡಬೇಕು ಆ ಪೇಮೆಂಟ್ನ ಎಲ್ಲ ಪೇ ಮಾಡಿಬಿಡಿ. ಲೆಸ್ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ 7,520, ಲೆಸ್ ಲಿಕ್ವಿಡೇಟರ್ ರೆಮ್ಯುನರೇಷನ್ 8,000, ಲೆಸ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ 75,000, ಲೆಸ್ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ 25,000, ಓಕೆ. ಸೊ ಇದರಲ್ಲಿ ಅಸೆಟ್ ರಿಯಲೈಸ್ ಅಮೌಂಟಲ್ಲಿ ಇದಿಷ್ಟನ್ನ ಮೈನಸ್ ಮಾಡಿರಿ, ಎಷ್ಟು ಬರ್ತದೆ, 3,33,480, ಓಕೆ. ನೆಕ್ಸ್ಟ್ ಲೆಸ್ ಪ್ರಿಫರೆನ್ಸ್ ಶೇರ್ ಪ್ಲಸ್ ಡಿವಿಡೆಂಡ್, ಓಕೆ. ಸೊ ಪ್ರಿಫರೆನ್ಸ್ ಶೇರ್ ಅಂತ ಆಲ್ರೆಡಿ ಕೊಟ್ಟಿದ್ದಾರೆ, 2,000 ಇಂಟು 100 ಎಷ್ಟು ಬರ್ತದೆ, 2 ಲ್ಯಾಕ್. ಆ 2 ಲ್ಯಾಕ್ನ ತೊಗೊಂಡು ಡಿವಿಡೆಂಡ್ನ ಫೈಂಡ್ ಔಟ್ ಮಾಡಿರಿ. 2 ಲ್ಯಾಕ್ ಇಂಟು 12 ಡಿವೈಡೆಡ್ ಬೈ 100 ಇಂಟು 1 ಇಯರ್ ಅರಿಯರ್ಸ್ ಗಿವನ್, ಓಕೆ. ಸೊ ಟೋಟಲ್ ಮಾಡಿರಿ 2,24,000. ಈ ಬಂದ 2,24,000 ಇನ್ನರ್ ಕಾಲಮಲ್ಲೇ ಬರೀರಿ, ಯಾಕಂದರೆ ನಿಮ್ಗೆ ಅಡ್ಜಸ್ಟ್ಮೆಂಟಲ್ಲೂ ಮತ್ತೊಂದು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. 2% ಆನ್ ಕಮಿಷನ್ ಯಾವುದ್ರ ಮೇಲೆ ಮಾಡಬೇಕು, ಪ್ರಿಫರೆನ್ಸ್ ಆ್ಯಂಡ್ ಡಿವಿಡೆಂಡ್ ಬೇಸಿಸ್ ಮೇಲೆ ಅಂದಿದ್ದಾರೆ, ಓಕೆ. ಸೆಂಟೆನ್ಸ್ನ ಬೇಕಾ ಸರಿ ಮಾಡಿ ಓದ್ರಿ ಇನ್ನೊಂದ್ಸಲ. ಲೆಸ್ 2% ಕಮಿಷನ್ ಆನ್ ಪ್ರಿಫರೆನ್ಸ್ ಶೇರ್ ಪ್ಲಸ್ ಡಿವಿಡೆಂಡ್. ಸೇಮ್ ಇಲ್ಲಿ ನೀವು ಪ್ರಿಫರೆನ್ಸ್ ಶೇರ್ ಪ್ಲಸ್ ಡಿವಿಡೆಂಡ್ನ ಫೈಂಡ್ ಔಟ್ ಮಾಡಿದ್ರಲ್ಲ, ಈ ಅಮೌಂಟ್ನ ಇಲ್ಲಿ ತೊಗೋಬೇಕು, ಓಕೆ. 2,24,000 ಇಂಟು 2 ಡಿವೈಡೆಡ್ ಬೈ 100 ಬಂದಿದ್ದೆಷ್ಟು, 4,480, ಓಕೆ. ಸೊ ಈಗೇನು ಮಾಡಿರಿ, ಇದು ಎರಡೂ ಅಮೌಂಟ್ನ ಪ್ಲಸ್ ಮಾಡಿರಿ, ಪ್ಲಸ್ ಮಾಡಿ ಔಟ್ರ್ ಕಾಲಮ್ ಬರೀರಿ, 2,28,480. ಸೊ ಈಗೇನು ಮಾಡಿರಿ, ಫೈನಲ್ ಆನ್ಸರ್ 3,33,480. ಈ ಅಮೌಂಟ್, ದಿಸ್ ಅಮೌಂಟ್ ಟು ಮೈನಸ್ ಟು ದಿಸ್ ಅಮೌಂಟ್ 2,28,480. ಸೊ ಫೈನಲ್ ಆನ್ಸರ್ ಕಮ್ಸ್ ಟು ಬ್ಯಾಲೆನ್ಸ್ ಟು ಇಕ್ವಿಟಿ ಶೇರ್ ಹೋಲ್ಡರ್ಸ್, ಓಕೆ. ಆ್ಯಂಡ್ ರಿಮೈನಿಂಗ್ ಪ್ರೊಸೆಸ್ ಸೇಮ್. ಸೆಕೆಂಡ್ ಒನ್ ವರ್ಕಿಂಗ್ ನೋಟ್, ಕ್ಯಾಲ್ಕುಲೇಷನ್ ಆಫ್ ಅ ಕಾಲ್ ಆರ್ ಡೆಫಿಷಿಯನ್ಸಿ. ಸೊ ಫಸ್ಟ್ ಪ್ರಾಬ್ಲಮ್ ಯಾವ ರೀತಿ ನೀವು ಅಂಡರ್ಸ್ಟ್ಯಾಂಡಿಂಗ್ ಆಯ್ತು ಅಂದರೆ ಸೇಮ್ ಇದೆ, ಏನು ಚೇಂಜಸ್ ಇಲ್ಲ. ಸೊ ಸೇಮ್ 25,000 ಈಕ್ವಿಟಿ ಶೇರ್ ಆ್ಯಟ್ ರೇಟ್ ಆಫ್ 10 ಈಚ್ ಇಂಟು ಮಾಡಿ 2,50,000. 30,000 ಈಕ್ವಿಟಿ ಶೇರ್ ಆ್ಯಟ್ ರೇಟ್ ಆಫ್ 10 ಈಚ್, ಬಟ್ ಓನ್ಲಿ ಪೇಡ್ ಅಪ್ 8 ಇದೆ, ಓಕೆ. ಸೊ ಇಂಟು ಮಾಡಿರಿ ಬರೀರಿ. 40,000 ಈಕ್ವಿಟಿ ಶೇರ್ ಆ್ಯಟ್ ರೇಟ್ ಓನ್ಲಿ 7 ಪೇಡ್ ಅಪ್ ಮಾಡಿದ್ದಾರೆ, ಓಕೆ. 2,80,000 ಸಣ್ಣದಾಗಿ ಬರ್ತೀನಿ, ನೀವು ಕ್ಯಾಲ್ಕುಲೇಷನ್ ಮಾಡಿ ಬರೀರಿ ಆದರೆ, ಓಕೆ. ನಿಮಗೆ ಅದು ಮೋಸ್ಟ್ಲಿ ಕಾಣಂಗಿಲ್ಲ. ಸೊ ನೆಕ್ಸ್ಟ್ 7,70,000. ನೆಕ್ಸ್ಟ್ ಲೆಸ್ ಶೇರ್ ಪೇಡಲ್ಲಿ ಟೋಟಲಿ 1,05,000 ಇದೆ, ಓಕೆ. 6,65,000 ವಿಲ್ ಕಮ್. ಸೊ ಇದನ್ನು ಟೋಟಲ್ ಬಂದಂಥ ಈ ಟೋಟಲ್ನ ಡೆಫಿಷಿಯನ್ಸಿನ ಫೈಂಡ್ ಔಟ್ ಮಾಡಿರಿ, ಡೆಫಿಷಿಯನ್ಸಿ ಶೇರ್ನ. ಸೊ 7 ಬರ್ತದೆ. ಅದ್ರ ನಂತರ 25,000 ಈಕ್ವಿಟಿ ಶೇರ್ ಆ್ಯಟ್ ರೇಟ್ ಆಫ್ 10 ಈಚ್, ಬಟ್ ಪೇಡ್ ಅಪ್ ಮಾಡಿದ್ದು 7 ಮೀನ್ಸ್ ರಿಮೈನಿಂಗ್ ಬ್ಯಾಲೆನ್ಸ್ ಇಸ್ ದೇರ್, ರೈಟ್. ಸೊ 75,000. ನೆಕ್ಸ್ಟ್ 30,000 ಈಕ್ವಿಟಿ ಶೇರ್ ಆ್ಯಟ್ ದ ರೇಟ್ ಆಫ್ 8 ಪೇಡ್ ಅಪ್, ಬಟ್ ಓನ್ಲಿ ಪೇಡ್ ಮಾಡಿದ್ದು 7. ಸೊ 1 ಬರ್ತದೆ, ಮೈನಸ್ ಬರೋಂಗಿಲ್ಲ, ಸಾರಿ, 1 ಪಾಸಿಟಿವ್ ನಂಬರಿಗೆ ಬರ್ತದೆ, ಓಕೆ. ಸೊ 1 ಇಂಟು 30,000, ಓಕೆ. ಇದು ಎರಡು ಪ್ಲಸ್ಸಲ್ಲಿ ಬಂದಿದೆ. ಸೊ ಪ್ಲಸ್ಸಲ್ಲಿ ಬಂದಿದೆ ಅಂತ ಹೇಳಿದ್ರೆ ರಿಮೈನಿಂಗ್ ಎಷ್ಟು ಬ್ಯಾಲೆನ್ಸ್ ಇದೆ ಅಂಥೇಳಿ ಅರ್ಥ ಆಗ್ತದೆ, ಓಕೆ. ಇದು ಎರಡು ಅಮೌಂಟ್ ಅಲ್ಲಿ ಪೇ ಮಾಡಿರಿ. ನೆಕ್ಸ್ಟ್ ಲಾಸ್ಟ್ ಒನ್ 40,000 ಈಕ್ವಿಟಿ ಶೇರ್ ಆ್ಯಟ್ ರುಪೀಸ್ 7 ಪೇಡ್ ಅಪ್, ಬಟ್ ಲಾಸ್ಟ್ ಶೇರ್, ಸೊ ಲಾಸ್ಟ್ 0 ಇದೆ. ಸೊ 0ದಿಂದ ಸೊ ಲಾಸ್ಟ್ ಸೇಮ್ 40,000 ಈಕ್ವಿಟಿ ಶೇರ್ ಆ್ಯಟ್ ರೇಟ್ ಆಫ್ 7 ಪೇಡ್ ಅಪ್. ಸೊ ಲಾಸ್ಟ್ ನೀವು ಫೈಂಡ್ ಔಟ್ ಮಾಡಿದ್ದು ಎಷ್ಟು ಪೇಡ್ ಅಪ್ ಹೇಳಿದ್ದಾರೆ, 7 ಇತ್ತು. ಸೊ ದಟ್ಸ್ ವೈ, ಸೊ ಇಯರ್ 7 ಟೇಕ್, ಓಕೆ. 7 ಅಂದರೆ 7ಅಲ್ಲಿ 7 ಹೋಯ್ತಂದರೆ 0. ಸೊ 40,000 ಮಾಡಿದ್ರೆ ಏನೂ ಇಲ್ಲ, ನಿಲ್ಲ, ಓಕೆ. ಕನ್ಫ್ಯೂಷನ್ ಆಗಿಬಿಡ್ರಿ. ಇಲ್ಲಿ ಆ್ಯಕ್ಚುಲಿ 25,000 ಮೀನ್ಸ್ ಆಲ್ರೆಡಿ 7 ಫೈಂಡ್ ಔಟ್ ಮಾಡಿದ್ರಿ, 10ನಲ್ಲಿ 7 ಪೇಡ್ ಅಪ್ ಮಾಡಿದ್ರಿ, ಅದಕ್ಕೆ 75,000 ಬಂತು. ಸೊ ಇಲ್ಲಿ 8 ಪೇಡ್ ಅಪ್ ಮಾಡಿದ್ವಿ, ಅದಕ್ಕೋಸ್ಕರ ಇಲ್ಲಿ 7 ಕನ್ಸಿಡರ್ ಮಾಡಿದ್ವಿ, ಮೈನಸ್ ಮಾಡಿದ ಮೇಲೆ 1 ಇಂಟು 30,000, ಓಕೆ. ಸೊ ಲಾಸ್ಟ್
40,000 equity share at rate of 7 paid up. ಸೊ ಅದರಲ್ಲಿ 7 ಪೇಡ್ ಅಪ್ ಮಾಡ್ತಾರೆ. ನಾನು ಇಲ್ಲಿ 0 ಅಂತ ಹೇಳಿ ಕನ್ಸಿಡರ್ ಮಾಡಿದ್ದೀನಿ. ನೀವು ಬೇಕಾದರೆ ಇಲ್ಲಿ 7 ಅಂತೇಳಿ ಬರ್ಕೊಳ್ಳಿ. ಓಕೆ, 7 - 7 ಅಂತ ಹೇಳಿದರೆ 0ನ ಬರ್ತದೆ. ಓಕೆ, 0ದಿಂದ ಮಲ್ಟಿಪ್ಲಿಕೇಶನ್ ಮಾಡಿದ್ರೂ 0ನ ಬರ್ತದೆ. ಓಕೆ, ನೆಕ್ಸ್ಟ್ ಲಿಕ್ವಿಡೇಟರ್ ಫೈನಲ್ ಸ್ಟೇಟ್ಮೆಂಟ್. ಸೊ ಏನೇನು ಮಾಡಿದರೆ ಅದನ್ನು ಇಲ್ಲಿ ಅಪ್ಲೈ ಮಾಡಿರಿ. ಸೊ ರಿಸಿಪ್ಟ್, ಅಸೆಟ್ ರಿಯಲೈಸ್, ನೆಕ್ಸ್ಟ್ ಪೇಮೆಂಟ್ ಸೈಡ್ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ 7,520. ನೆಕ್ಸ್ಟ್ ಲಿಕ್ವಿಡೇಟರ್ ರೆಮ್ಯುನರೇಷನ್ 8,000, ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ 75,000, ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ 25,000, ಪ್ರಿಫರೆನ್ಷಿಯಲ್ ಡಿವಿಡೆಂಡ್ ಪ್ಲಸ್ ಡಿವಿಡೆಂಡ್. ಓಕೆ, 22 ಮೀನ್ಸ್ 2,24,000. ನೆಕ್ಸ್ಟ್ ಬೈ 2% ಕಮಿಷನ್ ಆನ್ ಪ್ರಿಫರೆನ್ಸ್ ಶೇರ್ 4,480. ಲಾಸ್ಟ್ ಬಂದು ಫೈಂಡ್ ಔಟ್ ಮಾಡಿದ್ರಲ್ಲ 25,000 equity shares of 75,000 and 30,000 equity share of 30,000. So both side total 4,49,000. Okay, any doubt please ask me guys, and please guys like, share and subscribe because ನಾನು ನೆಕ್ಸ್ಟ್ ಟೈಮ್ ಅಪ್ಲೋಡ್ ಮಾಡಿದಾಗ ನಿಮ್ಗೆ ಅದೇನಾಗ್ತದೆ ನೋಟಿಫಿಕೇಷನ್ ಬರ್ತದೆ. ಓಕೆ, ಥ್ಯಾಂಕ್ ಯು ಸೋ ಮಚ್.